ನಾನು ಆಕಾಂಕ್ಷಿ ಅಂತ ಹೇಳಲೇ ಇಲ್ವಲ್ಲ ನಿಮ್ಗೆ. ನಾನು ಆಕಾಂಕ್ಷಿ ಅಂತ ಹೇಳಲಿಲ್ಲ, ನೀವ್ ಹೇಳ್ತಾ ಇದ್ದೀರಿ ನಾನು ಆಕಾಂಕ್ಷಿ ಅಲ್ಲ. ಪಕ್ಷ ಏನ್ ತೀರ್ಮಾನ ಮಾಡ್ತದೆ, ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ ಅದಂತೆ ಆಗುತ್ತೆ. ನನಗೆ ಯಾರು ನೋಡಪ್ಪ, ನನಗೆ ಯಾರು ಬೆಂಬಲನೂ ಇಲ್ಲ, ಏನಿಲ್ಲ. ಅವರೆಲ್ಲ ಯಾರಿದ್ದಾರೆ, ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ, ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಅದರಂತೆ ಆಗುತ್ತೆ. ಇದರಲ್ಲಿ ಲಾಬಿ ಮಾಡುವಂಥದ್ದು, ಇದರಲ್ಲಿ ನಾವು ಗಿಟ್ಟಿಸ್ಕೊಳ್ಳುವಂಥದ್ದು, ಹೆಬ್ಬಳಿಕೆ ತಗೊಳ್ತಕ್ಕಂಥದ್ದು ಏನೂ ಇಲ್ಲ. ಇದೊಂದು ರಾಜ್ಯದ ರೈತರ ಜವಾಬ್ದಾರಿಯುತವಾದಂಥ ಸಂಸ್ಥೆ. ರಾಜ್ಯದ ರೈತರ ಹಿತ ಕಾಪಾಡುವಂಥದ್ದು ಬಹಳ ಮುಖ್ಯ. ಅದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಮತ್ತು ಪಕ್ಷ ಏನ್ ತೀರ್ಮಾನ ತಗೋತದೆ ಅದಕ್ಕೆ ಎಲ್ಲರೂ ಕೂಡ ಬದ್ಧ ಆಗಿರ್ತದೆ. ನಾನು ಅದ್ರ ಬಗ್ಗೆ ನನಗೆ ಆಲ್ರೆಡಿ ಜವಾಬ್ದಾರಿಗಳಿದೆ. ನಾನು ರೆಸ್ಟ್ ಬೇಕು ಅಂತ ಹೇಳ್ದವ್ರು. ನನ್ಗೆ ಆಸೆನೂ ಇಲ್ಲ, ಆಕಾಂಕ್ಷೆನೂ ಇಲ್ಲ. ಇನ್ನ ಜವಾಬ್ದಾರಿ ನಿಭಾಯಿಸೋದೇ ಕಷ್ಟ. ಯಾವುದೇ ಹುದ್ದೆಗಳಿದೆಯಲ್ಲ, ಒಬ್ಬೊಬ್ರಿಗೆ ಒಂದೊಂದರ ಅಧಿಕಾರ ಬೇಕು. ನನಗೆ ಅಧಿಕಾರ ಬಂತು ಅಂತ ಅಂದಾಗ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಅದು ನಿಭಾಯಿಸ್ತಕ್ಕಂಥ ದೃಷ್ಟಿಕೋನಗಳು ಬಹಳ ಮುಖ್ಯ. ಈ ರೈತರ ಹಿತ ಕಾಪಾಡ್ತಕ್ಕಂಥದ್ದು, ಆ ಬ್ರ್ಯಾಂಡ್ ಏನಿದೆ, ನಂದಿನಿ ಅಂತಕ್ಕಂಥ ಬ್ರ್ಯಾಂಡ್ ಏನಿದೆ, ಆ ಬ್ರ್ಯಾಂಡ್ ಅನ್ನ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಯುವಂತ ಕೆಲಸ ಮಾಡ್ಬೇಕಾಗ್ತದೆ. ಸೊ ಬಹಳ ಹೆಚ್ಚಿನ ಜವಾಬ್ದಾರಿ ಅದು. ಯಾವುದೋ ಒಂದು ಖುಷಿಗೋಸ್ಕರ ಹೋಗಿ ಕೂತ್ಕೊಳ್ಳೋದಲ್ಲ. ಅದು ಸರ್ಕಾರ ತೀರ್ಮಾನ ಏನೇನ್ ಮಾಡ್ಬೇಕೋ ಮಾಡ್ಕೋತಾರೆ. ಅವ್ರೇನ್ ತೀರ್ಮಾನ ಮಾಡ್ಕೋತಾರೆ. ನಾನು ಯಾರಿಗೂ ಕೇಳೋದು ಇಲ್ಲ, ಲಾಬಿ ಮಾಡೋ ಪ್ರಶ್ನೆ ಅದ್ರ ಅವಶ್ಯಕತೆನೂ ಇಲ್ಲ. ನಾನೊಬ್ಬ MP ಆಗಿ ಕೆಲಸ ಮಾಡಿದ್ದೇನೆ. ನನಗೆ ಜವಾಬ್ದಾರಿ ಇದೆ. ನನಗೆ ಎಲ್ಲದರಲ್ಲೂ ಇತಿಮಿತಿ ಇದೆ. ನಾನು ಯಾವುದನ್ನು ಆಸೆ ಪಟ್ಟು ಕೇಳೋನಲ್ಲ, ಅದ್ರ ಹಿಂದೆ ಹೋಗೋನು ಅಲ್ಲ. ದೆಹಲಿನಲ್ಲಿ ಡೈರಿಗೆ ಸಂಬಂಧಪಟ್ಟಂತೆ ಎಕ್ಸಿಬಿಷನ್ ಇದೆ. ನಮ್ಮೆಲ್ಲ ಆಡಳಿತ ಮಂಡಳಿ ಹೋಗ್ತಾ ಇದೀವಿ, ಅಧಿಕಾರಿಗಳ ತಂಡ ಕರ್ಕೊಂಡು ಹೋಗ್ತಾ ಇದೀವಿ. ಒಂದು 20 ಜನ ಹೋಗ್ತಾ ಇದೀವಿ. ಸೊ ಒಂದಷ್ಟು ಪ್ರಗತಿ ಮಾಡಲಿಕ್ಕೆ, ಫ್ಯೂಚರ್ ಡೆವಲಪ್ಮೆಂಟ್ ಪ್ಲಾನ್ ಬಗ್ಗೆ ನೋಡ್ಲಿಕ್ಕೋಸ್ಕರ ಇನ್ವಿಟೇಷನ್ಸ್ ಇದೆ. ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದೆ. ಇಲ್ಲೂ ಸ್ವಲ್ಪ ಎಲ್ಲ ನಮ್ಮ ಪ್ರೋಗ್ರೆಸ್ ಏನೇನಿದೆ ಅದನ್ನ ಮಾಡಕ್ಕೆ. ರಾಜಕಾರಣ ಏನಿಲ್ಲ, ಎಲ್ಲ ಕರ್ನಾಟಕದಲ್ಲೇ ಇದೆ, ನಿಮ್ಮ ಹತ್ರನೇ ಇದೆ, ಮೀಡಿಯಾದವ್ರ ಹತ್ರನೇ ರಾಜಕಾರಣ. ಇಲ್ಲ, ಅವರು ಡೆಲ್ಲಿಗೆ ಹೋಗುವಾಗಲೂ ನಿಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಸ್ಪಷ್ಟವಾಗಿ. ಚುನಾವಣೆಗೆ ವಿಚಾರವಾಗಿ ಕರೆದಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಇದೆ. DK ಶಿವಕುಮಾರ್ ದೆಹಲಿಗೆ ಉಪಮುಖ್ಯಮಂತ್ರಿ ಆದಾಗ ಹೋಗ್ತಾ ಇಲ್ಲ. ಅವರು ನಿರಂತರವಾಗಿ 40 ವರ್ಷಗಳಿಂದನೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ದೆಹಲಿಗೆ ತಿಂಗಳಿಗೊಂದ್ಸಾರಿ, ತಿಂಗಳಿಗೆ 2 ಸಾರಿ ಹೋಗೋದು ಸಹಜ. ಈಗ ಅವರು ಪಕ್ಷದ ಅಧ್ಯಕ್ಷರು ಕೂಡ, ಉಪಮುಖ್ಯಮಂತ್ರಿಗಳು ಕೂಡ, ಸರ್ಕಾರದ ಕೆಲಸನೂ ಕೂಡ ಇರ್ತದೆ. ಅವ್ರೇನಾದ್ರು ಡೆಲ್ಲಿಲಿ ಇತ್ತು ಅಂತ ಅಂದ್ರೆ ಕೆಲವು ನಾಯಕರುಗಳ ರಾಜಕೀಯವಾಗಿ ಅಲ್ಲದೇ ಇದ್ರೂ ಕೂಡ ಒಂದಷ್ಟು ಕೌಶಲಾಪರ ವಿಚಾರ ಚರ್ಚೆ ಮಾಡ್ಲಿಕ್ಕೂ ಕೂಡ ಅವರು ಭೇಟಿ ಮಾಡ್ತಾರೆ, ಅವಕಾಶ ಸಿಗ್ತದೆ. ಇಲ್ಲ ಅಂತ ಅಂದ್ರೆ ಕೆಲವು ಮಂತ್ರಿಗಳನ್ನ ರಾಜ್ಯದ ಇಲಾಖೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಇಲಾಖೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಲೋಕಸಭೆ ನಡೀತಾ ಇದೆ. ಲೋಕಸಭೆಯಲ್ಲಿ ಎಲ್ಲರೂ ಕೂಡ ಮಂತ್ರಿಗಳು ಸಿಗ್ತಾರೆ. ಸಿಗುವಂತ ಸಂದರ್ಭದಲ್ಲಿ ಅವ್ರ ಹತ್ರನೂ ಕೂಡ ಅನೇಕ ವಿಚಾರ, ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಫಾಲೋ ಅಪ್, ನಮ್ಮ ಮೇಕೆದಾಟು ಇರ್ಬೋದು, ಭದ್ರಾ ಇರ್ಬೋದು, ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಕೆಲವು ವಿಚಾರಗಳನ್ನ ಅಪಾಯಿಂಟ್ಮೆಂಟ್ ಸಿಕ್ತು ಅಂತಂದ್ರೆ ಮಂತ್ರಿಗಳನ್ನು ಕೂಡ ಭೇಟಿ ಮಾಡ್ತಾರೆ. ಇದು ಶಿವಕುಮಾರ್ ಅವರಿಗೆ ಹೊಸದಲ್ಲ. ದೆಹಲಿ ಯಾತ್ರೆ ಹೊಸದಲ್ಲ, ದೆಹಲಿ ಪ್ರವಾಸಿಗಳು ಹೊಸದಲ್ಲ. ಏನ್ ಸರ್? ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅಧ್ಯಕ್ಷರು ಹೇಳಿದಾರಲ್ಲ, ನನಗ್ ಗೊತ್ತಿಲ್ಲ. ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ, ಗೊತ್ತಾಯ್ತಲ್ಲ. ಅವ್ರೇನ್ ಹೇಳ್ತಾರೆ ಅದೇ ವೇದ ವಾಕ್ಯ. ಗೊತ್ತಿಲ್ಲ, ನೀವ್ ಯಾರನ್ನ ಬೇಕಾದ್ರೆ ಅನ್ಕೊಳ್ಳಿ. ನೀವ್ ಯಾಕೆ ಬೇರೆ ಕಡೆ ಡೈವರ್ಟ್ ಆಯ್ತೀರಿ? ಕೇಳಿದ್ದನ್ನ ಕರೆಕ್ಟ್ ಆಗಿರ್ಲಿ. ನೀವ್ ಕೇಳಿದ್ದಕ್ಕೆ ಉತ್ತರ ಹೇಳಿದ್ದೀನಿ ಅಷ್ಟೇ.
ಇಕ್ಬಾಲ್ ಅವ್ರು ಹೇಳಿರೋದು ತಪ್ಪೇನಿಲ್ಲ, ಎಲ್ರಿಗೂ ಒಂದೇ ಪಾಲಿಸಿ ಇರ್ಬೇಕು. ಆದ್ರೆ ಅವರೇ ಹೈಕಮಾಂಡ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ. ಡಿ ಕೆ ಶಿವಕುಮಾರ್ ಏನು ಯಾರು ಕರ್ಕೊಂಡು ಹೋಗೋರು? ಯಾರು ಕರ್ಕೊಂಡು ಹೋಗೋರು? ಯಾರು ಕರ್ಕೊಂಡು ಹೋಯ್ತಾ ಇರೋರು, ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಸುಮ್ಮನೆ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀವಿ? ಡಿ ಕೆ ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಬಹಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕತ್ವ ಇರ್ಬೋದು. ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷದ ಅಧ್ಯಕ್ಷರಿಗೂ ಉಪಮುಖ್ಯಮಂತ್ರಿಗಳಿಗೂ ಈ ಶಾಸಕರ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದನ್ನೇನಾರ ಹುಟ್ಟಾಗ್ತಾ ಇದ್ರೆ ಅದು ರಾಜಕೀಯ ದುರುದ್ದೇಶದಿಂದ ಶಿವಕುಮಾರ್ ಅವರು ಕೆಟ್ಟ ಹೆಸರು ತರಬೇಕು ಅಂತ ಕೆಲವು ನಮ್ಮ ಪಕ್ಷದವರೇ ಮಾಡ್ತಾ ಇರ್ಬೋದು. ನಮ್ಮ ಪಕ್ಷದವ್ರು ಮಾಡ್ತಾ ಇದ್ದಾರೋ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಿವಕುಮಾರ್ ಇದರಲ್ಲಿ ಪಾಲ್ದಾರ ಅಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.